ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವಾಗ ನಾನು ನಿಮ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇವತ್ತು ಟುಡೇ ಸಂಡೇ ಸ್ಪೆಷಲ್, ಅಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಕಾಟ್ಲಾ ಫಿಶ್ ತಗೊಂಡ್ಬಂದು ಇವತ್ತು ಮೀನ್ ಸಾಂಬಾರ್ ಮಾಡಿಸ್ತಾ ಇದೀವಿ. ಮೀನ್ ಸಾಂಬಾರ್ ಜೊತೆಗೆ ರಾಗಿ ಮುದ್ದೆ, ವೈಟ್ ರೈಸ್. ಇವಾಗ ನಾವು ಮೀನ್ ಸಾಂಬಾರ್ ಮಾಡಬೇಕಾದ್ರೆ ನಾವು ಪ್ರಿಪರೇಷನ್ ಎಲ್ಲ ಏನೇನು ಇಟ್ಕೊಬೇಕು ಅಂತಂದ್ರೆ ನೀವು ನೋಡ್ತಾ ಇರ್ಬೋದು. ಈ ಕಡೆ ಒಂದು ತಟ್ಟೆನಲ್ಲಿ ನಾವು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿದೀವಿ. ಮತ್ತೆ ಈ ಕಡೆ ನೀವು ನೋಡ್ತಾ ಇರ್ಬೋದು ತೆಂಗಿನಕಾಯಿನ ನಾವು ತೆಂಗಿನಕಾಯಿನ ಹೊಡ್ಕೊಂಡು ಕಟ್ ಮಾಡ್ಕೊಂಡು ಇವಾಗ ಟೊಮೊಟೊ ಎಲ್ಲ ರೆಡಿ ಇಟ್ಕೊಂಡಿದೀವಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೇನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಮಸಾಲೆ ಇದು, ಹುಣಸೆ ಹುಳಿ. ಈ ಮೀನ್ ಸಾಂಬಾರ್ ಮಾಡಬೇಕು ಅಂತಂದ್ರೆ ಹುಣಸೆ ಹುಳಿ ಕಂಪಲ್ಸರಿ ಬೇಕೇ ಬೇಕು. ಅದು ಹಾಕಿದ್ರೆ ಮಾತ್ರ ಮೀನ್ ಸಾಂಬಾರ್ ನಿಮ್ಗೆ ತುಂಬಾ ಚೆನ್ನಾಗ್ ಆಗೋದು ಮತ್ತೆ ತುಂಬಾ ಟೇಸ್ಟ್ ಬರೋದು. ಇದನ್ನ ಹಾಕ್ತೆ ಮೀನ್ ಸಾಂಬಾರ್ ಮಾಡಕ್ಕೆ ಆಗಲ್ಲ. ಹುಣಸೆ ಹಣ್ಣು ಹುಳಿ ಇಲ್ಲದೆ ಮೀನ್ ಸಾಂಬಾರ್ ಯಾವುದೇ ಕಾರಣಕ್ಕೂ ಮಾಡಕ್ ಆಗಲ್ಲ. ಮತ್ತೆ ಈ ಕಡೆ ಒಂದು ನೀವು ಮಿಕ್ಸಿ ಜಾರ್ನಲ್ಲಿ ನೋಡ್ತಾ ಇರ್ಬೋದು, ಇದಕ್ಕೆ ಚಕ್ಕೆ ಲವಂಗ ಮತ್ತೆ ಈರುಳ್ಳಿ ಎಲ್ಲ ಹಾಕೊಂಡು ನೀಟಾಗಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾರೆ ನನ್ನ ವೈಫರು. ಇವಾಗ ಏನಪ್ಪಾ ಅಂತಂದ್ರೆ ಇವಾಗ ಅಡಿಗೆ ಶುರು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ನಿಮ್ಗೊಂದು ನಾನೊಂದು ವಿಡಿಯೋ ಮಾಡ್ಕೊಂಡು ಇದಕ್ಕೆ ಮಸಾಲೆ ಎಲ್ಲ ಏನೇನು ಬೇಕಾಗುತ್ತೆ ಅಂತೇಳಿ ಫಿಶ್ ಅನ್ನು ಕೂಡ ನೀಟಾಗಿ ಕಟ್ ಮಾಡಿಸ್ಕೊಂಡ್ ಬಂದಿರತಕ್ಕಂಥದನ್ನ ನೀಟಾಗಿ ತೊಳ್ಕೊಂಡು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದೀವಿ. ನಾನಿವಾಗ ಈ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ, ಅವಾಗಲೇ ನಾನು ಹೇಳ್ದಂಗೆ ನಿಮ್ಗೆ ಕಾಟ್ಲಾ ಫಿಶ್ ನ ನೀಟಾಗಿ ಕಟ್ ಮಾಡಿಸ್ಕೊಂಡ್ಬಂದು ತೊಳ್ಕೊಂಡು ನೀಟಾಗಿ ತಟ್ಟೆನಲ್ಲಿ ರೆಡಿ ಇಟ್ಕೊಂಡಿದ್ದಾರೆ. ಇದನ್ನು ಕೂಡ ಒಂದು ಮೀನ್ ಸಾಂಬಾರು ಮಾಡಬೇಕಾದ್ರೆ ರೆಡಿ ಇಟ್ಕೊಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಲ್ವಾ, ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವಾಗ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಇವಾಗ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಸಾಂಬಾರ್ ಮಾಡ್ಕೊಳ್ಳೋಕೆ ಫಸ್ಟ್ ಏನಪ್ಪಾ ಅಂತಂದ್ರೆ ನಾವು ಚಿಕನ್ ಆಗ್ಲಿ ಮಟನ್ ಆಗ್ಲಿ ಫಸ್ಟ್ ನಾವು ಅದನ್ನ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ನಾವು ಮಸಾಲೆ ಎಲ್ಲ ಹಾಕ್ತಿವಿ. ಫಿಶ್ ಅಲ್ಲಿ ಆ ರೀತಿ ಅಲ್ಲ. ಫಸ್ಟ್ ನಾವೇನಪ್ಪಾ ಅಂತಂದ್ರೆ ಒಂದು ಪಾತ್ರೆ ಒಳಗಡೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಒಂಚೂರು ಸಾಸಿವೆ ಕಾಳು ಹಾಕೊಂಡು ಒಗ್ಗರಣೆ ಮಾಡ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಮಸಾಲೆ ಎಲ್ಲ ಹಾಕೊಂಡು ಸ್ವಲ್ಪ ಎಲ್ಲ ಮಳ್ಳದ ಮೇಲೆ ಹುಣಸೆ ಹುಳಿ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಮೀನನ್ನ ಹಾಕಿ ಮಳ್ಸ ಅಂತದ್ದು. ಇವಾಗ ನೀವು ನೋಡ್ತೀರಾ ಈ ವಿಡಿಯೋದಲ್ಲಿ. ಇದನ್ನ ನಾವು ಮಾಡ್ತಾ ಇರತಕ್ಕಂಥದ್ದು ಯಾವುದೇ ತರ ಒಂದು ಸಿಟಿ ಸ್ಟೈಲ್ ಅಲ್ಲ ಸ್ನೇಹಿತರೆ, ಒಂದು ಕರ್ನಾಟಕ ಸ್ಟೇಟ್ ಒಂದು ವಿಲೇಜ್ ಸ್ಟೈಲ್ ಅಲ್ಲಿ ನಾವು ಇವತ್ತು ಕಾಟ್ಲಾ ಫಿಶ್ ಸಾಂಬಾರ್ನ ಮಾಡ್ತಾ ಇರೋದು. ನೋಡಿ ಸ್ನೇಹಿತರೆ, ಇವಾಗ ನನ್ನ ವೈಫರ್ ಇವಾಗ ಒಂದು ಕಾಟ್ಲಾ ಫಿಶ್ ಸಾಂಬಾರ್ ಮಾಡಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಇವಾಗೆಲ್ಲ ಪ್ರಿಪೇರ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಇವಾಗ ನೋಡ್ಕೊಳ್ಳಿ. ನೋಡಿ, ಇವಾಗ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಸ್ವಲ್ಪ ಅಡಿಗೆ ಎಣ್ಣೆ ಹಾಕೊಂಡು ಇವಾಗ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ನಾವು ಲಾಸ್ಟ್ ಟೈಮು ಅಲ್ಲಿ ಅಂಗಡಿನಲ್ಲಿ ನಾವು ರೇಷನ್ ತಗೋತೀವಲ್ಲ, ಅಂಗಡಿನಲ್ಲಿ ಅಲ್ಲಿ ಹುಣಸೆಹಣ್ಣು ತಗೊಂಡ್ಬಂದಿದ್ದೇವೆ. ಚೆನ್ನಾಗಿರುತ್ತೆ ಅಲ್ಲಿ ಹುಣಸೆಹಣ್ಣು.
ಅವನು ಫಸ್ಟ್ ಟೈಮ್ ಒಂದ್ಸರಿ ಯಾವುದೋ ಬೇರೆ ಕ್ವಾಲಿಟಿ ಹುಣಸೆಹಣ್ಣು ಕೊಟ್ಬಿಟ್ಟಿದ್ದ. ಅವತ್ತು ನೀನು ಒಂಚೂರು ಚೆನ್ನಾಗಿಲ್ಲ ಅಂದಮೇಲೆ ಅಂಗಡಿ ಹತ್ರ ಹೋಗಿ ಫಸ್ಟ್ ಕೇಳಿದೆ ಅವನ್ನ, ನೀನು ಹುಣಸೆಹಣ್ಣು ಕೊಟ್ಟಿದೆಯಲ್ಲ ಯಾವುದು ಫಸ್ಟ್ ಕ್ವಾಲಿಟಿ ಕೊಟ್ಟಿದೆಯಾ, ಸೆಕೆಂಡ್ ಕ್ವಾಲಿಟಿ ಕೊಟ್ಟಿದೆಯಾ, ಥರ್ಡ್ ಕ್ವಾಲಿಟಿ ಕೊಟ್ಟಿದೆಯಪ್ಪ ಅಂದೆ. ಇಲ್ಲ ಅಣ್ಣ ಚೆನ್ನಾಗಿರೋದು ಕೊಟ್ಟಿದ್ದೀನಿ, ಚೆನ್ನಾಗಿರೋದೇ ಹುಣಸೆಹಣ್ಣು ಕೊಟ್ಟಿರೋದಣ್ಣ ಹಂಗೆ ಹಿಂಗೆ ಅಂತ. ತಗೊಂಬ ಅಂತಂದೆ. ತಗೊಬಂದು ತೋರ್ಸಾಗ ಫಸ್ಟ್ ಕ್ವಾಲಿಟಿ ತಂದು ತೋರಿಸಿದ್ದು. ಆಮೇಲೆ ಇನ್ನೂ 2 ಕ್ವಾಲಿಟಿ ಐತಲ್ಲ ಅದು ಸ್ವಲ್ಪ ತಗೊಬಂದ ನೋಡು. ನಂದು ನಿಂತು 2 ಮ್ಯಾಚ್ ಆಯ್ತೈತೆ. ಕಪಿ ನನ್ನ ಮಗನೇ, ಥರ್ಡ್ ಕ್ವಾಲಿಟಿ ಕೊಟ್ಟಿದ್ಯಲ್ಲ ನೀನು, ದುಡ್ಡು ಕೊಡಲ್ವಾ? ದುಡ್ಡು ಕೊಡಲ್ವ ಗುರು ನಿಂಗೆ? ನಿಮ್ಮ ಓನರ್ಗೆ ಹೇಳ ನಾನು, ನಿಂಗೇನು ಐಟಮ್ ಕೊಡೋಕ್ಕೆ ಕ್ಲೀನಾಗಿ ಯಾವತ್ತೂ ಕಸ್ಟಮರ್ಗಳು ಬಂದರೆ ಕರೆಕ್ಟಾಗಿ ಐಟಮ್ ಕೊಡೋದು ಕಲಿ ನೀನು, ಆಯಿತಾ? ಫಸ್ಟ್ ಕ್ವಾಲಿಟಿ ಹುಣಸೆಹಣ್ಣು ಕೊಡೋದು ಬಿಟ್ಬಿಟ್ಟು ಥರ್ಡ್ ಕ್ವಾಲಿಟಿ ಕೊಟ್ಟಿದೆಯಲ್ಲ. ಮೊನ್ನೆ ಏನೋ ಒಂದು ಪುಳಿಯೋಗರೆ ಗೊಜ್ಜು ಮಾಡಬೇಕು ಅಂದ್ಬಿಟ್ಟು ಅರ್ಧ kg ಮಾಡವ್ರೆ, ಒಂದು ಚೂರು ಚೆನ್ನಾಗಿಲ್ಲ, ಆಯಿತಾ? ಎಲ್ಲ ಒಂಥರ ಇದಾಗಿರುತ್ತಲ್ಲ ಹುಣಸೆಹಣ್ಣು, ಎಲ್ಲ ಒಂಥರ ಕೊಳ್ತ್ಕೊಂಡಿರುತ್ತಲ್ಲ ಆ ಥರ, ಆಯಿತಾ? ಅಂದ್ಬಿಟ್ಟು ಆಮೇಲೆ ಚೆನ್ನಾಗಿ ಬೈದಿದ್ದಕ್ಕೆ ಆಮೇಲೆ ಅವ್ರು ಓನರ್ ಬಂದರು. ಓನರ್ಗೆ ಹೇಳಿದೆ, ಸರ್ ರೆಗ್ಯುಲರ್ ಕಸ್ಟಮರ್ಗಳಿಗೆಲ್ಲ ಹಿಂಗೆ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿ ಸರ್, ಆಯಿತಾ? ಅವ್ರು ಬರೋದೇ ಬಿಟ್ಬಿಡ್ತಾರೆ ಅಂಗಡಿಗೆ ಸಾಮಾನು ತಗೊಳಕ್ಕೆ. ನಾವು ಎಷ್ಟು ಕಸ್ಟಮರ್ಗಳಿಗೆ ಅಪ್ರೋಚ್ ಮಾಡಿ ನಿಮ್ಮ ಅಂಗಡಿ ಕಳಿಸಿದ್ದೀವಿ. ನಾನು ಎಷ್ಟು ಜನ ಕಸ್ಟಮರ್ಗೆ ಹೆಚ್ಚು ಕಡಿಮೆ ಅಂದರೆ ನನ್ನ ಕಡೆಯಿಂದ ನಿಮ್ಗೊಂದು 50 ಕಸ್ಟಮರು ಅಂಗಡಿಗೆ ಬರ್ತಾರೆ ರೇಷನ್ ತಗೊಳಕ್ಕೆ, ನಾನು ಕನೆಕ್ಟ್ ಮಾಡಿರ್ತಕ್ಕಂಥವ್ರು. ಈ ಥರ ಮಾಡಬೇಡಿ ಅಂತೇಳಿ ಇವ್ರಿಗೆ 100 ರೂಪಾಯಿ ನಮಗೆ ಲಾಸ್ ಆದರೂ ಪರವಾಗಿಲ್ಲ, ಒಳ್ಳೆ ಐಟಮ್ ಕೊಡಬೇಕು ಯಾವತ್ತೂ. ಅಲ್ಲ ಏನಾದ್ರು ಬೇರೆ ಅಫಿಷಿಯಲ್ ಕಸ್ಟಮರ್ಗೆ ಹತ್ರ ಕೊಟ್ಬಿಟ್ರೆ ಏನಪ್ಪ, ಬೇರೆ ಏನಾದ್ರು ಅಫಿಷಿಯಲ್ ಕಸ್ಟಮರ್ಗೆ ಹತ್ರ ಕೊಟ್ಬಿಟ್ರೆ ಬಿಡ್ತಾರ ಅವರು ಅವ್ನಿಗೆ ಹೋಗಿಯಲ್ಲ, ನೀವು ತಗೊಳ್ಳಿ ಅಂತಂದ್ರಲ್ಲ ಚಂದ್ರು ಅಂತ ನನಗೆ ಹೋಗಿತಾರೆ ಕ್ಯಾಕರ್ಸ್ ಮಾತ್ರ. ಏನೂ ಮಾಡೋಕ್ಕಾಗಲ್ಲ. ಅಲ್ಲ ಅಂಗಡಿಲಿ ಇರೋದನ್ನ ಎತ್ತು ಕೊಡೋಕ್ಕೆ ಇವ್ನಿಗೇನಪ್ಪ ಬಂದಿರೋದು? ಈ ಹುಣಸೆಹಣ್ಣು ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡಿ ಹಾಕಿ ಆಮೇಲೆ ಮೀನುಗಳು ಬಿಡೋಕ್ಕ ಲಾಸ್ಟಲ್ಲಿ. ಫಸ್ಟ್ ಕ್ಲಾಸಾಗಿರ್ಬೇಕು ಸಾಂಬಾರು. ಇವತ್ತು 36 ಡಿಗ್ರಿ ಐತೆ ಬಿಸಿಲು. ತುಂಬ ತೆಳ್ಳನೂ ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮ್ ಮಾಡು.
ನೋಡಿ ಸ್ನೇಹಿತರೆ, ನಾವು ನೀಟಾಗಿ ಹುಣಸೆಹಣ್ಣನ್ನ ನೀರಲ್ಲಿ ಉಣೆ ಹಾಕೊಂಡು ಅದನ್ನು ನೀಟಾಗಿ ಕಿವುಚಿ ಅದನ್ನು ನೀಟಾಗಿ ನಾವು ಏನು ಮಾಡಬೇಕು ಅಂತಂದರೆ ಎಲ್ಲ ನೀಟಾಗಿ ಜಾಲರಿನಲ್ಲಿ ಸೋಸಿ ಆಮೇಲೆ ನಾವು ಮೀನು ಸಾಂಬಾರಿಗೆ ಹಾಕ್ಬೇಕಾಗುತ್ತೆ. ಎಷ್ಟು ನಾವು ನೀಟಾಗಿ ಕ್ಲೀನ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ನಮ್ಮ ವೈಫರು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ನಾನು ನಿಮಗೆ ಜಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಫಸ್ಟು ಖಾರದ ಪುಡಿ ಹಾಕೊಂಡ್ರು ಸ್ನೇಹಿತರೆ 2 ಸ್ಪೂನು, ಆಮೇಲೆ 1 ಸ್ಪೂನು ಅರಿಶಿನ ಪುಡಿ ಹಾಕೊಂಡ್ರು. ಇವಾಗ ಚಿಲ್ಲಿ ಪೌಡರ್ ಹಾಕೋತಾ ಇದ್ದಾರೆ 2 ಸ್ಪೂನು. ಯಾಕಂದರೆ ಈ ಒಂದು ಮೀನು ಸಾಂಬಾರಿಗೆ ಸ್ನೇಹಿತರೆ ಉಪ್ಪು, ಹುಳಿ, ಖಾರ ಮತ್ತು ಕೆಲವೊಂದು ಐಟಮ್ ಎಲ್ಲ ಕ್ಲೀನಾಗಿ ಹಾಕ್ಬೇಕು. ಅವಾಗ ಮೀನು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಸ್ಟೈಲಿಶ್ ಆಗಿ ಮಾಡ್ತೀನಿ ಅಂತ ಹೋಗ್ಬಾರ್ದು ಸ್ನೇಹಿತರೆ. ಯಾವತ್ತು ಅಡುಗೆಗಳನ್ನ ನ್ಯಾಚುರಲ್ ಆಗಿ ಮಾಡಬೇಕು, ಒಂದು ವಿಲೇಜ್ ಸ್ಟೈಲಲ್ಲಿ ನ್ಯಾಚುರಲ್ ಆಗಿ ಮಾಡಬೇಕು. ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇವಾಗ ಹುಣಸೆ ಹಣ್ಣು ಹುಳಿನ ನೀಟಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರಲ್ಲ, ಇವಾಗ ಅದನ್ನ ಹಾಕ್ತಾ ಇದ್ದಾರೆ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ಕಾಟ್ಲಾ ಫಿಶ್ ಅಲ್ಲಿ ಫಿಶ್ ಸಾಂಬಾರು ಪ್ರಿಪೇರ್ ಮಾಡ್ತಾ ಇದ್ವಲ್ಲ, ಇವಾಗ ಇದು ಪ್ರಿಪೇರ್ ಮಾಡ್ತಿರ್ತಕ್ಕಂಥ ವಿಡಿಯೋ. ನಿಮ್ಮೆಲ್ರಿಗೂ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ, ಫಿಶ್ ಸಾಂಬಾರು ತುಂಬ ಚೆನ್ನಾಗಿರ್ತದೆ, ಭಾಳ ಹೆಲ್ತಿ. ಅರ್ಧ kg ಫಿಶ್ಗೂ ಕೂಡ ನೀವು ಫಿಶ್ ಸಾಂಬಾರನ್ನ ಮಾಡ್ಕೊಬೋದು. ಆ್ಯಕ್ಚುಲಿ ಇವತ್ತು ನಾನು ಫಿಶ್ ತೊಗೊಂಬಂದಿದ್ದು 1.5 kg ಇತ್ತು. 1.5 kgಗೆ ಕಾಟ್ಲಾ ಫಿಶ್ ಸಾಂಬಾರು ಮಾಡ್ಕೋತಾರದು. ಯಾಕಂದರೆ ಇವತ್ತು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, 2 ಟೈಮ್ ಊಟ ಮಾಡ್ಬೋದು. ನಾಳೆ ನಾವು ಸೋಮವಾರ ಆಗಿರೋದ್ರಿಂದ ನಾವು ನಾಳೆ ಸೋಮವಾರ ತಿನ್ನಲ್ಲ. ಮಂಗಳವಾರದ ದಿನಕ್ಕೆ ನಮ್ಗೇನಾಗುತ್ತೆ ಅಂತಂದರೆ, ಇದೇ ಒಂದು ಫಿಶ್ ಸಾಂಬಾರಿಗೆ 2 ಟೈಮ್ ಮುದ್ದೆ ಊಟ ಮಾಡ್ಬೋದು ಅಂತೇಳಿ ನಾನು ಇವಾಗ ಫಿಶ್ ಸಾಂಬಾರನ್ನ ಸ್ವಲ್ಪ ನನ್ನ ವೈಫ್ ಕೇಳಿ ಜಾಸ್ತಿ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಅಂತೇಳಿ.
ಎಷ್ಟು ಒಂದು 10 ನಿಮಿಷ ಮಾಡಬೇಕಾಯ್ತು. 10 ನಿಮಿಷ 10 ನಿಮಿಷ ಮಾಡಬೇಕಾಯ್ತು ಒಂದು. ಇದನ್ನ ಕಾಯಿನ ಕಟ್ ಮಾಡ್ಕೊಂಡು ಮಿಕ್ಸಿನಲ್ಲಿ ರುಬ್ಕೋಬೇಕಾ? ಫಸ್ಟ್ ಮಸಾಲೆ ಮಾಡಿದಲ್ಲ ಅದಕ್ಕೆ ಕಾಯಿ ಹಾಕಿರಲ್ವ ನೀನು? ಕಾಯಿ ಕಳೆ ಯಾವತ್ತೂ ಲಾಸ್ಟ್ ಹಾಕೋದು, ಸ್ವಲ್ಪ ಏನು ಆಯ್ತು ಸಾಂಬಾರು ಅನ್ನೋದು. ಈಗ ಇದನ್ನ ಮಿಕ್ಸಿಲಿ ರುಬ್ಕೊಂಡು ಅಲ್ಲಿಗೆ ಹಾಕ್ಬಿಟ್ಟ ಮೇಲೆ ಮೀನು ಹಾಕದ? ಆಮೇಲೆ ಅದು 1/4 ಗಂಟೆ 20 ನಿಮಿಷ ಮಾಡಬೇಕು. ಮೀನು ಹಾಕೋದು ನಿಮ್ಗೆ ಹೊಟ್ಟೆ ಸಿಗ್ತಾ ಇರ್ಬೇಕು. ಏನು ಹೊಟ್ಟೆ ಏನು ಹಸಿತಾ ಇಲ್ಲ, ತಿಂದಿದ್ವಲ್ಲ ಬೆಳಗ್ಗೆ. ಏನಿದ್ರು ಮುದ್ದೆ ಊಟ ಮಾಡ್ಬೇಕಷ್ಟ. ಇದು ಮೀನ್ ಸಾಂಬಾರಲ್ಲಿ ಈ ರೀತಿ ಮುಚ್ಚಿಬಿಟ್ರೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಇದಾಗುತ್ತೆ. ಅದು ಸಾಂಬಾರ್ ಮಾಡ್ಲತ್ತೆ. ಮಸಾಲೆ ಐಟಮ್ ಎಲ್ಲ ಹಾಕಿರ್ತೀವಲ್ಲ, ಅದು ಮಸಾಲೆ ಪಾತ್ರೆ ಒಳಗಡೆ ನಾವು ಪ್ಲೇಟ್ ಮುಚ್ಚಿರೋದ್ರಿಂದ ಚೆನ್ನಾಗಿ ಮಳ್ತದ. ಇದು ಪಾಂಪ್ಲೆಟ್ ಫಿಶ್ ತಗೊಂಡ್ಬಂದ್ಬಿಡುವೆ ಒಂದ್ ಸ್ವಲ್ಪ ಕಬಾಬ್ಗೆ ಅಂತೇಳಿ. ಏನಕ್ಕೆ ಅಂದ್ರೆ ಈ ಫಿಶ್ ಸಾಂಬಾರ್ಲಿ ಊಟ ಮಾಡಿದ್ಮೇಲೆ ಅದು ಟೇಸ್ಟ್ ಬರಲ್ಲ. ಫ್ರೈ ಎಲ್ಲ ಏನಿದ್ರು ಒಂದು ರೈಸ್ಗೆ ರಸಮ್ ಅಥವಾ ಟೊಮೊಟೊ ಸಾಂಬಾರು ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಅವತ್ತಿಗೆ ಊಟ ಮಾಡಬೇಕು, ಅದು ಚೆನ್ನಾಗಿರುತ್ತೆ. ಫಿಶ್ ಸಾಂಬಾರ್ ಜೊತೆಗೆ ಫ್ರೈ ಎಲ್ಲ ತಿಂತು ಅಂದ್ರೆ ಟೇಸ್ಟ್ ಇರಲ್ಲ, ಯಾಕಂದ್ರೆ ಫಿಶ್ಗಳು ಚೇಂಜ್ ಆಗುತ್ತಲ್ಲ. ಇದು ಫಿಶ್ ಸಾಂಬಾರು ಕಾಟ್ಲಾ ಫಿಶಲ್ಲಿ ಮಾಡಿರ್ತೀವಿ, ಅದು ಫಿಶ್ ಫ್ರೈ ಎಲ್ಲ ಪಾಂಪ್ಲೆಟ್ ಫಿಶಲ್ಲಿ ಮಾಡಿರ್ತೀವಿ ಅಲ್ವಾ. ಲಾಸ್ಟ್ ಟೈಮ್ ಹಂಗೆ ಆಯ್ತು ಅಲ್ವಾ, ಚೆನ್ನಾಗಿತ್ತು. ಆದ್ರೂ ಟೇಸ್ಟ್ ಒಂಥರ ಗೊತ್ತಾಗ್ತಿರಲಿಲ್ಲ, ಎರಡು ಒಟ್ಟಿಗೆ ಮಾಡ್ಬಿಟ್ರೋದ್ರಿಂದ. ಒಂದಿನ ಅಕ್ಕನೂ ಕರಿಬೇಕು ಮನೆಗೆ, ಮಾಡ್ಕೊಡಿ ಅಂದಿಲ್ಲ. ಕರೀಣ ಸ್ವಲ್ಪ ಒಂದು 5ನೇ ತಾರೀಕು ಕಳ್ಕೊಂಡು ಬಿಣಕ್ಕ.
ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ತೆಂಗಿನಕಾಯಿನ ಹೊಡ್ಕೊಂಡು ಕಾಯಿನ ಕಟ್ ಮಾಡಿ ಇವಾಗ ಮಿಕ್ಸಿದು ಜಾರ್ ಒಳಗಡೆ ಹಾಕಿದ್ದಾರೆ. ಇವಾಗ ಅದನ್ನ ಮಿಕ್ಸಿನಲ್ಲಿ ರುಬ್ಕೋತಾರೆ ಸ್ನೇಹಿತರೆ. ಮಿಕ್ಸಿನ ರುಬ್ಕೊಂಡು ಇದ್ರ ಜೊತೆಗೆ ಕಾಯಿ ಜೊತೆಗೆ ಕಡಲೆ ಹಾಕೊಂಡು ಕಡಲೆ ಮತ್ತೆ ಕಾಯಿನ ಎರಡನ್ನೂ ಮಿಕ್ಸಿನಲ್ಲಿ ರುಬ್ಕೊಂಡು ಆಮೇಲೆ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪಾತ್ರೆ ಒಳಗಡೆ ಹಾಕ್ತಾರೆ ಮಸಾಲೆ ಐಟಮ್ನ. ಇಲ್ಲಿಗೂ ಕಾಯಿ ಕಡಲೆ ಹಾಕ್ತಾರಲ್ಲ. ಫಸ್ಟ್ ಹಾಕಿರ್ಲಿಲ್ಲ ಸಾಟು, ಇವಾಗಲೇ ಹಾಕ್ತಾರಣ.
ನೋಡಿ ಸ್ನೇಹಿತರೆ, ಅವಾಗ ನಾನು ವಿಡಿಯೋನ ಸ್ಟಾಪ್ ಮಾಡಿದ್ದೆ. ಇವಾಗ ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇವಾಗ ಮಸಾಲೆ ಐಟಮ್ ಎಲ್ಲ ನೀಟಾಗಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಳ್ಳಿ ಇವಾಗೆಲ್ಲ ಸೂಪರ್ ಆಗಿ ರೆಡಿ ಆಗಿದೆ ಸ್ನೇಹಿತರೆ. ಇವಾಗ ಏನಪ್ಪಾ ಅಂದ್ರೆ ಲಾಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿಗೆ ಫಿಶ್ ಅನ್ನ ಹಾಕ್ತಾ ಇದಾರೆ ನನ್ನ ವೈಫರ್. ಇವಾಗ ನೋಡ್ಕೊಳ್ಳಿ, ಫಸ್ಟ್ ತಲೆ ಬುಂಡೆಗಳು ಹಾಕ್ತೀಯಾ? ಇದು ಕಾಟ್ಲಾ ಫಿಶ್ ತಲೆಗಳು ಹಾಕ್ತಾ ಇದಾರೆ ಸ್ನೇಹಿತರೆ ಫಸ್ಟ್. ಆಮೇಲೆ ಮೇಲ್ಗಡೆ ಪೀಸ್ಗಳು ಹಾಕ್ತಾರೆ. ಎಷ್ಟು ಒಂದು ಅರ್ಧ ಗಂಟೆ ಮಾಡಬೇಕಾಯ್ತು, ಕಾಲು ಗಂಟೆನಾ? ನೋಡಿ ಸ್ನೇಹಿತರೆ, ಇದು ಫಿಶ್ ಎಲ್ಲ ಹಾಕಿದ್ಮೇಲೆ ಬರೀ 15 ನಿಮಿಷ ಮಳ್ಳದ್ರೆ ಸಾಕಂತ. ಫಿಶ್ ಬೇಗ ಬಿಡುತ್ತೆ ಸ್ನೇಹಿತರೆ. ತವಾದಲ್ಲಿ ಮತ್ತೆ ತವಾ ಫ್ರೈ ಮಾಡುವಾಗ, ಆಯಿಲ್ ಫ್ರೈ ಮಾಡುವಾಗ ತುಂಬಾ ನಿಧಾನ, ಸಾಂಬಾರಲ್ಲಿ ಬೇಗ ಫಿಶ್ ಬೆಂದ್ಬಿಡ್ತದೆ. ನೋಡಿ ಇವಾಗ ಕಾಟ್ಲಾ ಫಿಶ್ ತಲೆ ಮತ್ತೆ ಪೀಸ್ಗಳೆಲ್ಲ ಹಾಕಾಯ್ತು ಸಾಂಬಾರ್ಗೆ. ನೀವು ನೋಡ್ತಾ ಇದ್ದೀರಲ್ಲ, ಇನ್ನೊಂದು 15 ಮಿನಿಟ್ಸ್ಗೆ ಕಾಟ್ಲಾ ಫಿಶ್ ಸಾಂಬಾರು ರೆಡಿ ಆಗ್ತದೆ ಸ್ನೇಹಿತರೆ. ಇದೇನಪ್ಪ ಅಂತಂದ್ರೆ ನಿಮ್ಮೆಲ್ರಿಗೂ ನಾನು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ತಪ್ಪದೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋನ ಫುಲ್ ನೋಡಿ, ಯಾಕೆಂದ್ರೆ ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಆನೆಕುದುರೆ ಪ್ರೇಮಿ ಮಾತಾಡ್ತಾ ಇರೋದು. ನಂದು ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನೆಲ್ಲ ನೀವು ನೋಡ್ತಾ ಇರೋದ್ರಿಂದ ಇವಾಗ ನನಗೆ ತುಂಬಾ ಒಂದು ಸಪೋರ್ಟ್ ಆಗಿದೆ, ಸಪೋರ್ಟ್ ಆಗ್ತಾ ಇದೆ ಪ್ರತಿದಿನ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ನಿಮ್ಗೆ ಒಂದು ವಿಷಯನ ತಿಳಿಸೋಕೆ ಇಷ್ಟಪಡ್ತೀನಿ. ಆದಷ್ಟು ನೀವು ಏನೇ ಒಂದು ಫುಡ್ ಅನ್ನ ನೀವು ಇಷ್ಟಪಡೋ ಅಂತದನ್ನ ನೀವು ಹೊರಗಡೆ ಹೋಟೆಲ್ ತಿನ್ನೋಕ್ಕಿಂತ ಮನೆಯಲ್ಲೇನೆ ಮಾಡ್ಕೊಂತೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು ನಿಮ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ತಿಳಿಸ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇವಾಗ ನಾನು ನಿಮ್ಗೆ ಒಂದು ಕಾಟ್ಲಾ ಫಿಶ್ ಸಾಂಬಾರ್ ಬಗ್ಗೆ ಮಾತಾಡ್ತಾ ಇದ್ದೆ. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಇವಾಗ ಸಡನ್ ಆಗಿ ಗ್ಯಾಸ್ ಸ್ಟವ್ ಆಫ್ ಆಯಿತು. ಏನಕ್ಕೆ ಅಂದ್ರೆ ಸಿಲಿಂಡರ್ ಕ್ಲೋಸ್ ಆಯಿತು. ನಮ್ಮನೆಯಲ್ಲಿ 2 ಸಿಲಿಂಡರ್ ಇರೋದ್ರಿಂದ 1 ಸಿಲಿಂಡರ್ ಕ್ಲೋಸ್ ಆಯಿತು. ಇವಾಗ ಇನ್ನೊಂದು ಸಿಲಿಂಡರ್ ತಗೊಂಡ್ಬಂದು ಫಿಟ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆಫ್ ಆಗಿದ್ದು ಉದ್ದೇಶ ಏನಪ್ಪಾ ಅಂತಂದ್ರೆ ಸಿಲಿಂಡರ್ ಖಾಲಿ ಆಗಿದ್ದಕ್ಕೆ. ಏನಾದರೂ ಇನ್ನೊಂದು ಸಿಲಿಂಡರ್ ಸ್ಟಾಕ್ ಇಲ್ಲ ಅಂದಿದ್ರೆ ಇವತ್ತು ಫಿಶ್ ಸಾಂಬಾರ್ದು ಕತೆ 100ಕ್ಕೆ 100% ಗೋವಿಂದ. ಅದಕ್ಕೋಸ್ಕರ ಇನ್ನೊಂದೇನಪ್ಪ ಅಂತಂದ್ರೆ ಸ್ನೇಹಿತರೆ, ಅದಕ್ಕೆ ನಾನು ಹೇಳೋದು ಯಾವಾಗ್ಲೂ ಕೆಲವೊಂದನ್ನ ಸ್ಪೇರ್ ಇಟ್ಕೊಬೇಕು ಅಂತ, ಕೆಲವೊಂದನ್ನ ಮಾತ್ರ, ಎಲ್ಲದನ್ನು ಅಲ್ಲ. ದುಡ್ಡನ್ನಾದ್ರೂ ಅಷ್ಟೇ ಸ್ನೇಹಿತರೆ, ನಾನು ನಿಮ್ಗೆ ಹೇಳೋದು ಸ್ವಲ್ಪ ಅಮೌಂಟನ್ನ ನಾವು ಸೇವಿಂಗ್ಸ್ ಅಲ್ಲಿ ಇಟ್ಕೊಂಡ್ರೆ ಮಾತ್ರ ನಮ್ ಕಷ್ಟಕ್ಕೆ ಬೇಕಾಗುತ್ತೆ. ಮತ್ತೆ ಇನ್ನೊಂದೇನು ಹೇಳ್ತೀನಿ ಅಂತಂದ್ರೆ ಇವಾಗ ಸಿಲಿಂಡ್ರು ಖಾಲಿ ಆದ ತಕ್ಷಣ ಸ್ಟವ್ ಆಫ್ ಆಯ್ತು. ಮತ್ತೆ ಇವಾಗ ನಮ್ಮ ಹತ್ರ ಮನೆಯಲ್ಲಿ ಇನ್ನೊಂದು ಸಿಲಿಂಡರ್ ತುಂಬಿಸಿರೋದಿತ್ತು, ಅದನ್ನ ತಗೊಂಡ್ಬಂದು ಇವಾಗ ಫಿಟ್ ಮಾಡಿದೆ ಸ್ನೇಹಿತರೆ. ಇವಾಗ ಸ್ಟವ್ ಆನ್ ಆಯ್ತು. ಇವಾಗ ನಾನು ನಿಮ್ಗೆ ಇವಾಗ ಸಿಲಿಂಡರ್ಗಳನ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವಾಗ ಇದು ಹೊಸ ಸಿಲಿಂಡರ್ ಫಿಟ್ ಮಾಡಿರೋದು. ಇವಾಗ ಫಿಟ್ ಮಾಡಿದ್ದು. ಈ ಸಿಲಿಂಡರ್ ಬಂದು ಖಾಲಿ ಆಗಿರೋ ಸಿಲಿಂಡರ್. ನಾನು ನಿಮ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ ಸಿಲಿಂಡರ್ಗಳು ಪ್ರಾಬ್ಲಮ್ ಆಗೋ ಮುಂಚೆ ನಮ್ಮ ಮನೆಯಲ್ಲಿ ಸಿಲಿಂಡರ್ ಖಾಲಿ ಆದ ತಕ್ಷಣ 1 ವಾರಕ್ಕೆ ನಾವು ಒಂದು ಸಿಲಿಂಡರ್ನ ಬುಕ್ ಮಾಡಿ ಇಟ್ಕೊಂಡಿದ್ದೀವಿ ಸ್ನೇಹಿತರೆ. ಅದರಿಂದ ಇವಾಗ ನಮಗೆ ಪ್ರಾಬ್ಲಮ್ಮು ಆಗಲಿಲ್ಲ. ಇಲ್ಲ ಅಂದಿದ್ರೆ ನಮ್ಗೆ ಇವತ್ತು ತುಂಬಾ ಇಷ್ಟವಾಗಿ ಕಾಟ್ಲಾ ಫಿಶ್ ಸಾಂಬಾರ್ ಏನ್ ಪ್ರಿಪೇರ್ ಮಾಡ್ತಾ ಇದ್ವು ಅದು ಇವತ್ತು ಪ್ರಾಬ್ಲಮ್ ಆಗ್ಬಿಡೋದು. ಅದಕ್ಕೋಸ್ಕರ ನಿಮ್ಗೆ ಈ ಒಂದು ಈ ವಿಡಿಯೋದಲ್ಲಿ ಇದನ್ನ ತಿಳಿಸೋಣ ಅಂತ ಹೇಳಿ ಇದು ಮಾಡಿದೆ. ಇನ್ನೊಂದೇನಪ್ಪಾ ಅಂತಂದ್ರೆ ನಿಮ್ಮೆಲ್ರಿಗೂ ಒಂದು ವಿಷಯ ತಿಳಿಸ್ತೀನಿ ಸ್ನೇಹಿತರೆ. ಯಾವಾಗ್ಲೂ ಅಷ್ಟೇ ನಾವು ಎಲ್ಲದರಲ್ಲೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಇವತ್ತೊಂದು ದಿನ ನಾವ್ ಏನ್ ಅನ್ಕೋತೀವಿ ಆ ರೀತಿ ಆಗೋಲ್ಲ. ಕೇರ್ಫುಲ್ ಆಗಿರ್ಬೇಕು ಅಂತೇಳಿ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಇವಾಗ ಸಿಲಿಂಡರ್ಗಳದ್ದು ಪ್ರಾಬ್ಲಮ್ ಆಗಿರೋದ್ರಿಂದ ನೀವೇನಪ್ಪ ಅಂದ್ರೆ ಸಿಲಿಂಡರ್ ಖಾಲಿ ಆದ ತಕ್ಷಣ ಬುಕ್ ಮಾಡಿ. ಮಿನಿಮಮ್ ಅಂದ್ರೆ ನಿಮ್ಗೆ 1 ಮಂತ್ ಮೇಲಾಗುತ್ತೆ ಇವಾಗ ಸಿಲಿಂಡರ್ಗಳೆಲ್ಲ ಬರೋಕೆ. ಇವಾಗ ಏನಪ್ಪಾ ಅಂತಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಪ್ರಾಬ್ಲಮ್ ಆಗ್ತಾ ಇಲ್ಲ, ಮತ್ತೆ ಮನೆಗೆ ಯೂಸ್ ಮಾಡ್ತಕ್ಕಂಥ ಸಿಲಿಂಡರ್ಗಳು ಕೂಡ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೆ ಪ್ರಾಬ್ಲಮ್ ನಲ್ಲಿ ಇದಾರೆ ಎಲ್ರೂ. ಇವಾಗ ನಂದು ಸಿಲಿಂಡರ್ ಖಾಲಿ ಆಯ್ತು ಇವತ್ತು. ಮೋಸ್ಟ್ಲಿ ಬುಕ್ಕಿಂಗು 1 ವೀಕ್ ಅಂತ ಹೇಳಿದ್ರು, ಆದ್ರೆ ನಾನು 2-3 ಡೇಸ್ ಅಲ್ಲೇ
ಮತ್ತೆ ಬುಕಿಂಗ್ ಮಾಡ್ಕೋತೀನಿ ಸ್ನೇಹಿತರೆ. ಯಾಕಂದ್ರೆ ನಮ್ಗೊಂದು ಸಿಲಿಂಡ್ರು ಮಿನಿಮಮ್ 1.5 ತಿಂಗಳು ಬರುತ್ತೆ. ಆ 1.5 ತಿಂಗಳು ಕೂಡ ಏನಾದ್ರು ಮತ್ತೆ ಸಿಲಿಂಡರ್ ಬಂದ್ರೆ ಓಕೆ, ಇಲ್ಲಾಂದ್ರೆ ನಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಿಮ್ಗೆ. ಇಷ್ಟೇ ಈ ವಿಡಿಯೋ ಕಂಟಿನ್ಯೂ ಇರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ಸೌಟೇನ ಆಡಂಗಿಲ್ಲ ಅಲ್ವಾ, ಇದು ಎಲ್ಲ ಕಲ್ಸೋಗ್ಬಿಡುತ್ತೆ. ಸ್ವಲ್ಪ ದೊಡ್ಡ ಪಾತ್ರೆಗಳು ತಗೊಬೇಕು ಮನೆಗೆ, ಸಿಟಿಗೆ ಹೋದಾಗ ನೆನಪು ಸ್ವಲ್ಪ. ಇವತ್ತು ಸಿಲಿಂಡರ್ ಖಾಲಿ ಆಯ್ತು, ಯಾವಾಗ ಬುಕ್ ಮಾಡ್ಬೋದು? ಹಂಗಿಲ್ಲ, ಇವತ್ತೇ ಮಾಡ್ಬೋದು. ಯಾಕೆಂದ್ರೆ ನಾವು ಬುಕ್ ಮಾಡಿ ಕೊಡುವಾಗ ತಾನೆ ಟೈಮ್ ಲೆಕ್ಕ ಅದು. ಇವಾಗಲೇ ಒಂದು ಮೆಸೇಜ್ ಹಾಕು ಯಾವುದಕ್ಕೂ ಇರಲಿ. ನೋಡಿ ಸ್ನೇಹಿತರೆ, ಫಿಶ್ ಸಾಂಬಾರು ಸ್ಪೈಸಿಯಾಗಿ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ನೋಡು, ಸಿಲಿಂಡ್ರು ಯಾವ ಟೈಮಲ್ಲಿ ಕ್ಲೋಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಸಡನ್ನಾಗಿ ಕ್ಲೋಸ್ ಆಯಿತು, ಏನಪ್ಪ ಮಾಡೋದು? ಒಲೆ ಹಸ್ಕೊಳ್ಳೋಕ್ಕೆ ಸೌದೆನೂ ಇಲ್ಲ, ಒಲೆನೂ ಇಲ್ಲ. ನೀನು ಮಾತು ಕೇಳ್ಕೊಂಡು ಅವತ್ತೇನಾದ್ರು ನಾನು ನಿಮ್ಮ ಆಂಟಿಗೆ ಕೊಟ್ಬಿಟ್ಟಿದ್ದೀರ ಸಿಲಿಂಡರ್ನ, ಇವತ್ತು ಗೋವಿಂದ. ಅದಕ್ಕೆ ನಾನು ನಿಂಗೆ ಅವತ್ತು ಕೊಡ್ಬಿಡಕಣಪ್ಪ, ಬೇಡ ಸುಮ್ಗಿರು, ಯಾವ ಟೈಮಲ್ಲಿ ತಿರೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಯಾರೋ ಹೋಟೆಲು ಕೂಡ ಊಟ ತಿಂಡಿ ಮಾಡ್ತಾ ಇಲ್ಲ, ಎಲ್ಲ ಪ್ರೈಸ್ ಎಲ್ಲ ಜಾಸ್ತಿ ಇದೆ ಊಟದ್ದು ಅಂದ್ಬಿಟ್ಟು. ಸ್ವಲ್ಪ ಚೆನ್ನಾಗಿ ಮಳ್ಳಿ ಬಿಡು, ಏನಿಲ್ಲ, ಮಸಾಲೆ ಹಿಡಿಬೇಕಲ್ಲ ಅದು. ಇದು ಎಷ್ಟು ಒಂದು ಅರ್ಧ ಗಂಟೆ ಆಗ್ಬೇಕಾ ಮಸಾಲೆ ಹಿಡಿಯೋಕ್ಕೆ? ಊಟ ಮಾಡಬೇಕು ಅಂದರೆ ಎಷ್ಟೊತ್ತು? ಓಕೆ ಸ್ನೇಹಿತರೆ, ನಾನು ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸ್ನೇಹಿತರೆ. ಇವಾಗ ಎಲ್ಲ ಸಾಂಬಾರೆಲ್ಲ ತುಂಬ ಪ್ರಿಪೇರ್ ಆಗಿದೆ. ಇವಾಗ ಇನ್ನೊಂದು ಒಂದು ಹಾಫ್ ಅನ್ ಅವರ್ ಬಿಟ್ಟರೆ ಸಾಕು, ನಾವು ಆರಾಮಾಗಿ ಮುದ್ದೆ ಮತ್ತು ರೈಸನ್ನು ಊಟ ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ, ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಫುಲ್ ನೋಡಿ ಸ್ನೇಹಿತರೆ. ನೀವು ವಿಡಿಯೋನ ಫುಲ್ ನೋಡಿದ್ರೆ ಮಾತ್ರ ನಮಗೆ ಒಂದು ಹೆಲ್ಪ್ ಆಗೋದು. ಅದನ್ನು ನಾನು ನಿಮ್ಮನ್ನ ರಿಕ್ವೆಸ್ಟಲ್ಲಿ ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್. ನೀವು ನಮ್ಮನ್ನು ಬೆಳೆದಷ್ಟು ನಾವು ಇನ್ನೂ ಹೆಚ್ಚು ವಿಡಿಯೋಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ನಾನು ಇಷ್ಟೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸ್ನೇಹಿತರೆ. ಓಕೆ, ಬಾಯ್.